ಮಾಫಿಯಾ ಡಾನ್ ಪುತ್ರನಿಗೆ ಸಾವಿನ ಭೀತಿ. ಅತೀಕ್ ಅಹಮದ್ ಕುಟುಂಬದ ಅಂತ್ಯದ ಕತೆ. ಇದು ಉತ್ತರ ಪ್ರದೇಶದ ಮಾಫಿಯಾ ಸಾಮ್ರಾಜ್ಯ. ಒಂದು ಕಾಲದಲ್ಲಿ ಅಮಾಯಕರನ್ನು ಬೆದರಿಸುತ್ತಾ ಮೆರೆದಾಡಿದ ಡಾನ್ ಒಬ್ಬನ ಕತೆ ಇದು. ತನ್ನ ಹೆಗಲ ಮೇಲೆ ಕನಿಷ್ಠ 100ಕ್ಕೂ ಹೆಚ್ಚು ಕೇಸ್ಗಳನ್ನು ಹೊತ್ತು ರಾಜಕಾರಣಿಗಳನ್ನು ನಡುಗಿಸಿದ್ದ ಆ ಪಾತಕಲೋಕದ ದೊರೆಯ ಟ್ರಾಜಿಕ್ ಸ್ಟೋರಿ ಈಗ ನಿಮ್ಮ ಮುಂದೆ. ಅಲ್ಲಾನಿಗೆ ಮಾತ್ರ ಹೆದರಿ, ಇಡೀ ಸರ್ಕಾರವನ್ನೇ ಧಿಕ್ಕರಿಸಿ, ಇದು ಆ ಡಾನ್ ಮಾಡಿದ್ದ ಘೋಷಣೆ. ಅಂತವನ ಮಗನೇ ಇಂದು ಪ್ರಾಣ ಭಿಕ್ಷೆ ಬೇಡೋ ಸಮಯ ಬಂದಿದೆ. ಆತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ರ ಕಾಲು ಹಿಡಿದು ಬೇಡಿಕೊಳ್ಳುತ್ತಿದ್ದಾನೆ. ಆಗಿದ್ದೆಲ್ಲ ಆಗೋಯ್ತು, ದಯವಿಟ್ಟು ನನ್ನನ್ನ ಕ್ಷಮಿಸಿಬಿಡಿ ಅಂತ ಕಣ್ಣೀರಿಡ್ತಿದ್ದಾನೆ. ಇವನೇ ಅಲಿ ಅಹಮದ್, ಕುಖ್ಯಾತ ಡಾನ್ ಅತೀಕ್ ಅಹಮದ್ನ ಮಗ. ಇಂದು ಜೈಲಿನ ಗೋಡೆಗಳ ಮಧ್ಯೆಯೂ ಇವನನ್ನ ಪ್ರತಿ ಕ್ಷಣವೂ ಕಾಡುತ್ತಿರುವುದು ಒಂದೇ ಭಯ, ಅದು ಎನ್ಕೌಂಟರ್. ಅಲಿ ಅಹಮದ್ ಕೆಲವೇ ವರ್ಷಗಳ ಹಿಂದೆ ಸಾವಿರಾರು ಜನರ ನಡುವೆ ನಿಂತು ಭಾಷಣ ಮಾಡುತ್ತಿದ್ದ. ಆತನ ಮಾತುಗಳು ಸಿಂಹದ ಗರ್ಜನೆಯಂತಿದ್ದವು. ನೀವು ಪ್ರಧಾನಿ ಮೋದಿಗೂ ಹೆದರಬೇಡಿ, ಮುಖ್ಯಮಂತ್ರಿ ಯೋಗಿಗೂ ಹೆದರಬೇಡಿ, ನೀವು ಹೆದರುವುದಿದ್ದರೆ ಆ ಅಲ್ಲಾಹುಗೆ ಮಾತ್ರ ಹೆದರಿ ಎಂದು ಗರ್ಜಿಸುತ್ತಿದ್ದ. ಆದರೆ ಕಾಲ ಯಾವಾಗ ಬದಲಾಯಿತೋ ಇಡೀ ಸಾಮ್ರಾಜ್ಯದ ನಿದ್ದೆ ಹಾರಿ ಹೋಗಿದೆ. ಇವರ ಪತನದ ಕತೆ ಆರಂಭವಾಗಿದ್ದು 2023ರಲ್ಲಿ. ಅಸಲಿಗೆ 2005ರಲ್ಲಿ ನಡೆದಿದ್ದ ಬಿಎಸ್ಪಿ ಶಾಸಕ ರಾಜು ಪಾಲ್ ಕೊಲೆ ಪ್ರಕರಣದ ಪ್ರಮುಖ ಸಾಕ್ಷಿ ಉಮೇಶ್ ಪಾಲ್. ಡಾನ್ ಅತೀಕ್ ಅಹಮದ್ನ ಸಹೋದರ ಅಶ್ರಫ್ನನ್ನ ಸೋಲಿಸಿದ್ದಕ್ಕೆ ರಾಜು ಪಾಲ್ರನ್ನ ಮನಸೋ ಇಚ್ಛೆ ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿತ್ತು. ಆ ಕೊಲೆ ಪ್ರಕರಣಕ್ಕೆ ಪ್ರಮುಖ ಸಾಕ್ಷಿಯಾಗಿದ್ದ ಉಮೇಶ್ ಪಾಲ್ ಹಿಂದೆ ಸರಿದ್ರು. ನಂತರ ಅತೀಕ್ ತನ್ನನ್ನ ಕಿಡ್ನಾಪ್ ಮಾಡಿ ಬೆದರಿಸಿದ್ದ ಎಂದು ಕಾರಣ ನೀಡಿ ಕೋರ್ಟ್ ಮೆಟ್ಟಿಲೇರಿದ್ದರು. ಈ ರಾಜು ಪಾಲ್ನ ಹತ್ಯೆ ಪ್ರಕರಣವನ್ನ ಹಿಂದಕ್ಕೆ ಪಡೆಯಲು ಅತೀಕ್ ಅಹಮದ್ ಪದೇ ಪದೇ ಬೆದರಿಕೆ ಹಾಕಿದ್ದ. ಉಮೇಶ್ ಪಾಲ್ ಒಪ್ಪಲಿಲ್ಲ. ಅದರ ಪರಿಣಾಮವೇ ಫೆಬ್ರವರಿ 2023ರಲ್ಲಿ ಹಾಡಹಗಲೇ ಆ ಭಯಾನಕ ಕೊಲೆ ನಡೆದು ಹೋಗಿತ್ತು. ಕೋರ್ಟ್ನಿಂದ ಮನೆಗೆ ಮರಳುತ್ತಿದ್ದ ಉಮೇಶ್ ಪಾಲ್ ಮೇಲೆ ಅತೀಕ್ನ ಮಗ ಅಸಾದ್ ನೇತೃತ್ವದಲ್ಲಿ ಬಾಡಿಗೆ ಕೊಲೆಗಾರರು ಬಾಂಬ್ ಮತ್ತು ಗುಂಡಿನ ಮಳೆ ಸುರಿಸಿದರು. ಅವರ ಜೊತೆಗಿದ್ದ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ಗಳು ಸಹ ಸ್ಥಳದಲ್ಲೇ ಹತರಾದರು. ಆಗ ರೊಚ್ಚಿಗೆದ್ದಿತು ನೋಡಿ ಯೋಗಿ ಆದಿತ್ಯನಾಥ್ ಸರ್ಕಾರ. ಉತ್ತರ ಪ್ರದೇಶದಲ್ಲಿ ಬುಲ್ಡೋಜರ್ ರಾಜ್ ಶುರುವಾಯಿತು. ಅತೀಕ್ ಅಹಮದ್ ಗಳಿಸಿದ್ದ ಸಾವಿರಾರು ಕೋಟಿ ರೂಪಾಯಿ ಕಳ್ಳ ಆಸ್ತಿಯನ್ನ ವಶಪಡಿಸಿಕೊಳ್ಳಲಾಯಿತು. ಅಕ್ರಮ ಕಟ್ಟಡಗಳನ್ನು ಬುಲ್ಡೋಜರ್ಗಳು ನೆಲಸಮಗೊಳಿಸಿದವು. ಈ ಮೂಲಕ ರೌಡಿಗಳಿಗೆ ಸ್ಪಷ್ಟ ಸಂದೇಶ ಹೋಯಿತು. ಇನ್ಮೇಲೆ ಯಾರನ್ನಾದರೂ ಬೆದರಿಸಿದರೆ ಎನ್ಕೌಂಟರ್ ಖಚಿತ ಅನ್ನೋ ಎಚ್ಚರಿಕೆಯ ಸಂದೇಶವದು. ಈ ಕಠಿಣ ವಾರ್ನಿಂಗ್ ನಡುವೆಯೂ ಅಲಿ ಅಹಮದ್ ತನ್ನದೇ ಹತ್ತಿರದ ಸಂಬಂಧಿ ಜಾನು ಎಂಬಾತನಿಗೆ 5 ಕೋಟಿ ರೂಪಾಯಿ ನೀಡುವಂತೆ ಬೆದರಿಕೆ ಹಾಕಿದ್ದ. ಅವರ ಫಾರ್ಮ್ ಹೌಸ್ಗೆ ನುಗ್ಗಿ ಗುಂಡು ಹಾರಿಸಿ ಗೂಂಡಾಗಿರಿ ಮಾಡಿದ್ದ. ಇದರ ಫಲವಾಗಿ ಆತ ಜೈಲು ಪಾಲಾಗಿದ್ದ. ಮೊದಲೇ ವಾರ್ನಿಂಗ್ ಕೊಟ್ಟಿದ್ದ ಯೋಗಿ ಸರ್ಕಾರ ಸುಮ್ಮನಿದ್ದಿತೆ. ಎನ್ಕೌಂಟರ್ ಭಯ ನಿಜವಾಯಿತು. ಉಮೇಶ್ ಪಾಲ್ ಹತ್ಯೆಯಲ್ಲಿ ಭಾಗಿಯಾಗಿದ್ದ 4 ಆರೋಪಿಗಳು ಕೇವಲ 15 ದಿನಗಳೊಳಗೆ ಎನ್ಕೌಂಟರ್ನಲ್ಲಿ ಹತರಾದರು. ಅವರಲ್ಲಿ ಅತೀಕ್ನ ಮತ್ತೊಬ್ಬ ಮಗ ಅಸಾದ್ ಅಹಮದ್ ಕೂಡ ಒಬ್ಬನಾಗಿದ್ದ. ಏಪ್ರಿಲ್ 13, 2023ರಂದು ಅಸಾದ್ನ ಎನ್ಕೌಂಟರ್ ಆಯಿತು. ಅದಾದ ನಂತರದ ಕೇವಲ 2 ದಿನಗಳಲ್ಲಿ ಆ ಇಡೀ ಸಾಮ್ರಾಜ್ಯದ ಕೊನೆಯ ಅಧ್ಯಾಯ ಮುಕ್ತಾಯವಾಯಿತು. ಏಪ್ರಿಲ್ 15, 2023 ಗುಜರಾತ್ ಜೈಲಿನಿಂದ ವಿಚಾರಣೆಗಾಗಿ ಪ್ರಯಾಗ್ರಾಜ್ಗೆ ಕರೆತರಲಾಗಿದ್ದ ಅತೀಕ್ ಅಹಮದ್ ಮತ್ತು ಆತನ ಸಹೋದರ ಅಶ್ರಫ್ನನ್ನ ಸಾಮಾನ್ಯ ವೈದ್ಯಕೀಯ ತಪಾಸಣೆಗಾಗಿ ಆಸ್ಪತ್ರೆಗೆ ಕರೆತರುತ್ತಿದ್ದರು. ಪತ್ರಕರ್ತರ ವೇಷದಲ್ಲಿ ಬಂದ 3 ಯುವಕರು ಏಕಾಏಕಿ ಬಂದೂಕುಗಳನ್ನ ಹೊರತೆಗೆದರು. ಕ್ಯಾಮರಾಗಳ ಮುಂದೆ ಪೊಲೀಸ್ ಭದ್ರತೆಯ ನಡುವೆಯೂ ಇಬ್ಬರ ಮೇಲೆ ಮನಸೋ ಇಚ್ಛೆ ಗುಂಡು ಹಾರಿಸಿ ಹತ್ಯೆ ಮಾಡಿದರು. ಅತೀಕ್ ಮತ್ತು ಅಶ್ರಫ್ ಇಬ್ಬರು ಸ್ಥಳದಲ್ಲೇ ಕುಸಿದು ಬಿದ್ದರು. ತಂದೆ ಮತ್ತು ತಮ್ಮನ ಭೀಕರ ಸಾವಿನ ನಂತರ ಅಲಿ ಅಹಮದ್ನ ಭಯ ಇಮ್ಮಡಿಗೊಂಡಿತು. ಜೈಲಿನಲ್ಲಿ ಇರುವವರೆಗೂ ರೌಡಿಗಳಿಗೆ ಸ್ವಲ್ಪ ಮಟ್ಟಿನ ಧೈರ್ಯ, ಆದರೆ ಜೈಲು ಬದಲಾದರೆ ಸಾಕು ಸಾವಿನ ಭೀತಿ ಕಾಡುತ್ತದೆ. ಅಲಿ ಅಹಮದ್ನ ದುಸ್ಥಿತಿ ನೋಡಿ ಇತ್ತೀಚೆಗೆ ನೈನಿ ಜೈಲಿನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಆತನ ಬಳಿ ನೋಟಿನ ಕಂತೆಗಳೇ ಸಿಕ್ಕವು. ಆತ ಅಧಿಕಾರಿಗಳಿಗೆ ಹಣ ನೀಡುತ್ತಿರುವುದು ಕಂಡುಬಂದಿತು. ಸರ್ಕಾರ ತಕ್ಷಣವೇ ಜೈಲು ಅಧಿಕಾರಿಗಳನ್ನ ವರ್ಗಾಯಿಸಿ ಅಲಿಯನ್ನು ಸಹ ನೈನಿ ಜೈಲಿನಿಂದ ಝಾನ್ಸಿ ಡಿಸ್ಟ್ರಿಕ್ಟ್ ಜೈಲಿಗೆ ವರ್ಗಾಯಿಸಿತು. ಜೈಲಿಗೆ ವರ್ಗಾವಣೆ ಎಂದರೆ ಎನ್ಕೌಂಟರ್ಗೆ ದಾರಿ ತೆರೆಯಿತು ಎಂದೇ ಅಲಿ ನಂಬಿದ್ದ. ಇಡೀ ರಾತ್ರಿ ನಿದ್ದೆ ಇಲ್ಲದೆ ತಂದೆ ಮತ್ತು ತಮ್ಮನ ನೆನಪಿನಲ್ಲಿ ಕಣ್ಣೀರಿಟ್ಟಿದ್ದಾನೆ. ಒಂದು ಕಾಲದಲ್ಲಿ ಸರ್ಕಾರವನ್ನೇ ಧಿಕ್ಕರಿಸಿದವನು ಇಂದು ನನ್ನನ್ನು ಕ್ಷಮಿಸಿಬಿಡಿ ಎಂದು ಯೋಗಿ ಆದಿತ್ಯನಾಥ್ಗೆ ಗೋಗರೆಯುತ್ತಿದ್ದಾನೆ. ಇತ್ತ ಉಮೇಶ್ ಪಾಲ್ ಹತ್ಯೆಯ ಮತ್ತೊಬ್ಬ ಆರೋಪಿ ಗುಡ್ಡು ಮುಸ್ಲಿಂ ಮತ್ತು ಅತೀಕ್ನ ಪತ್ನಿ ಶೈಸ್ತಾ ಪರ್ವೀನ್ ಇಂದಿಗೂ ಕಣ್ಮರೆಯಾಗಿದ್ದಾರೆ.
ಅವರು ಪೊಲೀಸರ ಕೈಗೆ ಸಿಕ್ಕರೆ ಅವರ ಕಥೆಯೂ ಬೇರೆಯದೇ ಆಗುತ್ತದೆ. ರೌಡಿಸಂ ಮತ್ತು ಮಾಫಿಯಾದ ಮೂಲಕ ಕಟ್ಟಿದ ಸಾವಿರಾರು ಕೋಟಿ ಸಾಮ್ರಾಜ್ಯ ಕಾನೂನಿನ ಒಂದೇ ಒಂದು ಬುಲ್ಡೋಜರ್ ಏಟಿಗೆ ನೆಲಕಚ್ಚಿತು. ರಾಜಕೀಯ ಬೆಂಬಲದ ಬಲದಿಂದ ಮಿತಿಮೀರಿದ ಗೂಂಡಾಗಿರಿ ಅಂತಿಮವಾಗಿ ಭೀಕರ ಅಂತ್ಯವನ್ನ ಕಂಡಿತು. ಅಲಿ ಅಹ್ಮದ್ನ ಈ ಅವಸ್ಥೆ ಯಾವತ್ತೂ ಕಾನೂನಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ.